ಕಾರ್ಯಕ್ರಮ ಕೂಡ ಆಗಮಿಸಿದ್ದಾರೆ. ಇವತ್ತು ನೆಲಮಂಗಲದಲ್ಲಿ ಒಂದು ಆದರ್ಶ ಕಾರ್ಯಕ್ರಮ, ಒಂದು ಮಾದರಿಯಾದಂಥ ಕಾರ್ಯಕ್ರಮ ಶ್ರೀರಾಮ್ ಸೇನೆ ಸಂಘಟನೆಯ ವಿಭಾಗ ಅಧ್ಯಕ್ಷರಾದಂಥ ರಮೇಶ್ ಗೌಡರು ತಮ್ಮ ಮಗಳ ಜನ್ಮದಿನ ಇವತ್ತು ಬೇರೆ ಎಲ್ಲರ ಬೇರೆ ಬೇರೆ ರೀತಿಯ ಆಚರಣೆಗಿಂತ ವಿಶೇಷವಾದಂಥ ಆಚರಣೆಯನ್ನು ಇವತ್ತು ಮಾಡಿದ್ದಾರೆ. ಒಂದು ಸಮಾಜಕ್ಕೆ ಮಾದರಿಯಾದಂಥ ಒಂದು ಕಾರ್ಯಕ್ರಮ ಅಂದರೆ ಸಾಮೂಹಿಕ ವಿವಾಹವನ್ನು ಇವತ್ತು 5 ಜೊತೆ ವಿವಾಹವನ್ನು ಮಾಡಿದ್ದಾರೆ. ಅಂದರೆ ಇವತ್ತು ಮದುವೆ ಅಂತಂದರೆ ಭಾಳ ದೊಡ್ಡ ಆಡಂಬರ, ಹಣದ ಖರ್ಚು ಮತ್ತು ಬೇರೆ ಬೇರೆ ರೀತಿಯ ವೈಭವದಿಂದ ಮಾಡ್ತಾರೆ. ಆದರೆ ಬಡವರಿಗೆ ಅವ್ರಿಗೆ ಇಷ್ಟು ವೈಭವ ಅಥವಾ ಇಷ್ಟು ಇದರಿಂದ ಮಾಡೋಕ್ಕಾಗಲ್ಲ. ಸೊ ಅಂಥವ್ರಿಗೆ ಇಲ್ಲಿ ಒಂದು ಒಳ್ಳೆ ವೇದಿಕೆಯನ್ನು ನಿರ್ಮಾಣ ಮಾಡಿ ಅವರ ಮದುವೆಯನ್ನು ಶಾಸ್ತ್ರೋಕ್ತವಾಗಿ ಮತ್ತು ಎಲ್ಲರ ಎದುರುಗಡೆ ವೈಭವದಿಂದನೇ ಮಾಡಿದ್ದಾರೆ. ಸೊ ಭಾಳ ಉತ್ತಮ ಮಾದರಿಯಾದಂಥ ಕಾರ್ಯಕ್ರಮವನ್ನು ಸಮಾಜಕ್ಕೆ ಶ್ರೀರಾಮ್ ಸೇನೆ ಸಂಘಟನೆಯ ಮೂಲಕ ಅವರು ತೋರಿಸ್ಕೊಟ್ಟಿದ್ದಾರೆ. ಮತ್ತು ಇವತ್ತಿನ ದಿನದಲ್ಲಿ ಎಷ್ಟೇ ಶ್ರೀಮಂತರು ಇದ್ದರೂ ಕೂಡ ಈ ರೀತಿಯ ಮಾದರಿಯಾದಂಥ ಕಾರ್ಯಕ್ರಮಗಳನ್ನು ಸಮಾಜ ರೂಪಿಯಾಗಿ ಮಾಡಬೇಕು ಅಂತನ್ನುವಂಥದ್ದು ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಅನಾಥಾಶ್ರಮಗಳಿದ್ದಾವೆ, ವೃದ್ಧಾಶ್ರಮಗಳಿದ್ದಾವೆ. ಸೊ ಹೀಗೆ ಅನೇಕ ಬೇರೆ ಬೇರೆ ರೀತಿಯ ಒಂದು ದುಃಖದಲ್ಲಿ, ನೋವಿನಲ್ಲಿ, ಬಡತನದಲ್ಲಿ ಇರುವಂಥವ್ರ ಜೊತೆಗೆ ಈ ರೀತಿಯ ಕಾಲ ಕಳೆದ್ರೆ ಅವ್ರ ಜೀವನದಲ್ಲಿ ಅವಿಸ್ಮರಣೀಯವಾದಂಥ ದಿನ ಆಗತ್ತೆ. ಸೊ ಈ ಮತ ಯಾವುದೇ ಭಾಷೆ ಪಕ್ಷ ಭೇದ ಇಲ್ಲದೆ 5 ಜೊತೆ ಮದುವೆಯನ್ನು ಅವರ ಮಗಳ ಜನ್ಮದಿನದ ನಿಮಿತ್ತ ಮಾಡಿದ್ದು ಒಂದು ಆದರ್ಶವಾದ್ದು. ಸೊ ಈ ರೀತಿ ಆಗಬೇಕು ಅಂತನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದರ ಜೊತೆಗೆ ಇನ್ನೊಂದು ಒಳ್ಳೆ ಆಗಿದೆ ಅಂತಂದರೆ, ಯೇಸುದಾಸ್ ಅಂತ ಹೇಳಿ ಕಳೆದ ಹಲವು ವರ್ಷಗಳಿಂದ ಆ ವ್ಯಕ್ತಿ ಕನ್ವರ್ಟ್ ಆಗಿದ್ದ, ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿದ್ದ. ಇವತ್ತು ಅವನಿಗೆ ಶುದ್ಧೀಕರಣ ಆಗಿ ವಿಷ್ಣು ಅಂತ ಹೆಸರಿಟ್ಕೊಂಡು ಇವತ್ತಿಂದ ಅವನು ಮತ್ತೆ ಹಿಂದೂ ಧರ್ಮಕ್ಕೆ ಸೇರ್ಪಡೆಯಾಗಿದ್ದು ಕೂಡ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಅಂತನ್ನುವಂಥದ್ದು ಹೇಳ್ತೀನಿ. ಎಲ್ಲ 5 ದಂಪತಿಗಳಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಅವರು ಆಯುಷ್ಯ, ಆರೋಗ್ಯ, ಧನ ಸಂಪತ್ತು ಅಷ್ಟೇ ಅಲ್ಲ, ಕನಿಷ್ಠ 3 ಮಕ್ಕಳು ಹಡಿಬೇಕು, ಅವರು ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂತನ್ನುವಂಥದ್ದನ್ನ ಹೇಳ್ತಾ ಇದ್ದೀನಿ. ಮತ್ತು ರಮೇಶ್ ಗೌಡರ ಮಗಳಿಗೆ ನಾನು ಶುಭ ಹಾರೈಸ್ತಾ ಇದ್ದೀನಿ. ಆಯುಷ್ಯ, ಆರೋಗ್ಯ ಪುರದಮ್ಮ ದೇವಿ ಎಲ್ಲರಿಗೂ ಕಲ್ಪಿಸಲಿ ಅಂತನ್ನುವಂಥ ಈ ಸಂದರ್ಭದಲ್ಲಿ ಹೇಳ್ಬೋದು. ಸಾಮೂಹಿಕ ವಿವಾಹ ಮಾಡ್ತಾ ಇದ್ದೀರಾ? ಉದ್ದೇಶ ಒಂದು, ನಾನು ಅವತ್ತಿಂದಲೂ ಹುಟ್ಟಿದ ಹಬ್ಬಗಳನ್ನ ವಿರೋಧ ಆಚರಣೆಗಳನ್ನ, ಈಗಿನ ಆಚರಣೆಗಳನ್ನ ವಿರೋಧ ಮಾಡ್ತಾನೆ. ಪಾಶ್ಚಿಮಾತ್ಯ ಏನು ಕಲ್ಚರ್ ಇದೆ, ಸಂಸ್ಕೃತಿ, ಅದನ್ನು ವಿರೋಧ ಮಾಡ್ತಾನೆ ಬಂದು ನಾವು ಯಾವತ್ತೂ ಮನೆಯಲ್ಲಿ ಕೇಕ್ ಕಟ್ಕೊಳ್ಳೋದು ಅದೆಲ್ಲ ಸಂಪ್ರದಾಯ ಇಟ್ಕೊಳ್ಳೇ ಇಲ್ಲ. ಬಟ್ ಆದರೆ ಆ ವಿಚಾರವಾಗಿ ಬೇರೆ ಏನು ಮಾಡ್ಬೋದು ಅನ್ನೋದಕ್ಕೆ ಆಲೋಚನೆ ಮಾಡಿದಾಗ ಕೆಲವು ಗುರು ಹಿರಿಯರು ಮಾರ್ಗದರ್ಶನ ಸಿಕ್ಕಿದಾಗ ಆಲೋಚನೆ ಮಾಡಿ ಈಗೂ ಮಾಡ್ಬೋದಲ್ಲ ಒಂದು ಸಾಮಾಜಿಕವಾಗಿ ಯೋಚನೆ ಮಾಡಿದಾಗ ಇವತ್ತಿನ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ಕುಟುಂಬಗಳಿಗೆ ನಿರ್ವಾಹ ಆಲೋಚನೆ ಇಟ್ಕೊಂಡು 21 ಸಾಮೂಹಿಕ ವಿವಾಹ ಮಾಡಬೇಕು ಅಂತ ನಾವು ಪ್ರಯತ್ನ ಪಟ್ಟು ನಾವು ಕುಟುಂಬ ಮತ್ತು ನಮ್ಮ ಸ್ನೇಹಬಳಗ ಅದರಲ್ಲಿ ಕಾನೂನುಬದ್ಧವಾಗಿ ಕಾನೂನು ಚೌಕಟ್ಟಲ್ಲಿ ಕೆಲವು 5 ನವದಂಪತಿಗಳಿಗೆ ನಮಗೆ ಸೇವ್ ಮಾಡೋಂಥ ತಾಯಿ ಆದಿಶಕ್ತಿ ಪುರದಮ್ಮ ದೇವಿ ಕೃಪೆಯಿಂದ, ತಂದೆ ಮಂಜುನಾಥ ಸ್ವಾಮಿ ಕೃಪೆಯಿಂದ ನಮ್ಗೆ ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ಅದನ್ನೇ ನಮ್ಮ ಭಾಗ್ಯ ಅಂಥೇಳಿ ಸೇವೆ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ತಾಯಿ ಆದಿಶಕ್ತಿ ಪುರದಮ್ಮ ದೇವಿ, ನನ್ನ ತಂದೆ ಮಂಜುನಾಥ ಸ್ವಾಮಿ ದಯೆಯಿಂದ ಇಷ್ಟೆಲ್ಲ ಮಾಡೋದಕ್ಕೆ ಅವಕಾಶ ಆಯಿತು. ಮತ್ತು ಇದನ್ನೆಲ್ಲ ಸಮಾಜಕ್ಕೆ ತಿಳಿಸ್ಬೇಕಾಗಿರೋದು ಏನು ಅಂತಂದರೆ, ಕುಟುಂಬದೊಟ್ಟಿಗೆ ಇವತ್ತು ನನ್ನ ಕುಟುಂಬ ಎಲ್ಲ ಇದೆ, ಜೊತೆಯಲ್ಲಿ ನನ್ನ ಆಚರಣೆಯಲ್ಲಿ ನನ್ನ ಪಾಪು ಹುಟ್ಟಿದಬ್ಬಕ್ಕೆ ದೇವರು, ಜಾತ್ರೆ, ಸಂತೋಷ, ಖುಷಿ, ನೆಂಟು, ಸ್ನೇಹಿತರುಗಳು ಎಲ್ಲರೊಟ್ಟಿಗೆ ನಾನು ಆಚರಣೆ ಮಾಡ್ತೀನಿ. ಎಲ್ಲೋ ಒಂದು ಪಬ್ಬು, ಎಲ್ಲೋ ಒಂದು ರೆಸಾರ್ಟಲ್ಲಿ ಆಚರಣೆ ಮಾಡೋ ಕಲ್ಚರ್ಗೆ ದೂರ ಇಡೋಣ ಅಂತ ಒಂದು ಮನವಿ, ಒಂದು ರಿಕ್ವೆಸ್ಟ್ ಕೂಡ ನಾನು ಮಾಡ್ತೀನಿ. ಇದರಿಂದ ಸಮಾಜಕ್ಕೆ
ಒಳ್ಳೆಯ ಮಾಹಿತಿ ತಲುಪಂಥ ಕಾರ್ಯ ಆಗಿ ಮಾಧ್ಯಮ ಮಿತ್ರರಿಗೆ ಓಕೆ. ಜೈ ಶ್ರೀ